ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಸೊ ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು 26ನೇ ತಾರೀಕು, ಈ ತಿಂಗಳು 26ನೇ ತಾರೀಕಿರೋ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು. ನಾನು ಕೂಡ 4-5 ಡೇಸಿಂದ ಇರಲಿಲ್ಲ. ಸೊ ನಮಗೆ ಪಿತೃಪಕ್ಷ ಬಂದು ತುಂಬ ದೊಡ್ಡ ಹಬ್ಬ. ಸೊ ಹಾಗಾಗಿ ಕಂಪ್ಲೀಟ್ಲಿ ಬ್ಯುಸಿ ಇದ್ದೆ. ಸೊ ಇವಾಗ ಜಸ್ಟ್ ಎಲ್ಲಾನು ಕಂಪ್ಲೀಟ್ ಮಾಡಿ ಇವತ್ತು ಟ್ರೇಡ್ ಸ್ಟಾರ್ಟ್ ಮಾಡಿದ್ದೀನಿ. ಐ ಡೋಂಟ್ ನೋ ನೀವು ಇವತ್ತು ಫೇಸ್ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ. ನನಗೆ ಜರೋದಾದಲ್ಲಿ ಬೆಳಗ್ಗೆಯಿಂದಲೇ ಹ್ಯಾಂಗಿಂಗ್ ಇಶ್ಯೂಸು ಫೇಸ್ ಮಾಡ್ತಲೇ ಇದ್ದೆ ನಾನು. ಅದು ನನ್ನ ನೆಟ್ವರ್ಕಿಂದ ಬಂದಿದ್ದ ಹ್ಯಾಂಗಿಂಗೋ ಇಲ್ವಾ ಎಲ್ರಿಗೂ ಸೇಮ್ ಹ್ಯಾಂಗ್ ಆಗ್ತಿತ್ತೋ ಗೊತ್ತಿಲ್ಲ. ಪ್ರೀಮಿಯಮ್ಸ್ಗಳು ಯೂಶ್ವಲಿ ಜರೋದಾದಲ್ಲಿ ಆಗಲಿ ಯಾವುದೇ ಬ್ರೋಕರಲ್ಲಾಗಲಿ ಲೈಕ್ ಇವತ್ತಿನ ಎಕ್ಸ್ಪೈರಿ ಇರುತ್ತಲ್ಲ ಅದು ನೀಟಾಗಿ ತೋರಿಸ್ತಿರುತ್ತೆ. ಪ್ರೀಮಿಯಮ್ ನಮ್ಗೆ ಹೆಂಗೆ ಲೈಕ್ ಸ್ಪಾಟ್ ಚಾರ್ಟ್ ಮೂವ್ ಆಗ್ತಿರುತ್ತೋ ಸೇಮ್ ಅದೇ ಥರ ಪ್ರೀಮಿಯಮ್ ಚಾರ್ಟ್ ಕೂಡ ಮೂವ್ ಆಗ್ತಿರುತ್ತೆ. ಸೊ ಬಟ್ ಇವತ್ತು ಹಂಗಿಲ್ಲ. ಪ್ರೀಮಿಯಮ್ ಚಾರ್ಟು 5 ಪಾಯಿಂಟ್ ಡೌನ್ ತೋರಿಸೋದು, 5 ಪಾಯಿಂಟ್ ಅಪ್ ತೋರಿಸ್ತಿತ್ತು, ಮಧ್ಯದಲ್ಲಿ ನಿಲ್ತಾ ಇತ್ತು. ತುಂಬಾ ವಾಲಟೈಲ್ ಆಗ್ತಿತ್ತು. ಜಸ್ಟ್ ಕನ್ಫ್ಯೂಸ್ಡ್ ಏನಾಗ್ತಿದೆ ಅನ್ನೋದು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ. ಬಟ್ ಏನಂದರೆ ಆ್ಯಸ್ ಪರ್ ಮೈ ಸೆಟಪ್ ಈಸಿ ಟ್ರೇಡ್ ಸಿಕ್ತು. ಸೊ ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಮೆಸೇಜ್ ಹಾಕಿದ್ರೆ ಸೇಮ್ ನೀವು ಟ್ರೇಡ್ ಮಾಡಿರೋದನ್ನೇ ನಾನು ಟ್ರೇಡ್ ಮಾಡಿದ್ದು. ವೆರಿ ಫಾಸ್ಟ್ ಕ್ವಿಕ್ ಎಂಟ್ರಿ, ಕ್ವಿಕ್ ಎಕ್ಸಿಟು. ಸೊ ಪ್ರಾಫಿಟ್ ಆರ್ ಲಾಸ್ ನೋಡೋದಾದರೆ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ. ಬಿಕಾಸ್ ಪ್ರೀಮಿಯಮ್ಸ್ಗಳು ಲೈಕ್ ಇವಾಗ ಅಟ್ಲೀಸ್ಟ್ ಸ್ವಲ್ಪನಾರು ತೋರಿಸ್ತಿದ್ದಾವೆ. ಅವಾಗ 5 ಪಾಯಿಂಟ್ ಜಂಪ್ ಆಗ್ತಿತ್ತು ನನಗೆ. ಸೊ ಇವಾಗ ನಾರ್ಮಲ್ ಮೂವ್ ಆಗ್ತಿದೆ. ಐ ಗೆಸ್ ಫೀಲಿಂಗ್ ಇಶ್ಯೂ ಸಾರ್ಟ್ ಔಟ್ ಆಗಿದೆ ಅಂದ್ಕೊಳ್ತೀನಿ ಮೇ ಬಿ. ಸೊ ಇಷ್ಟು ನಾರ್ಮಲ್ ಪ್ರೀಮಿಯಮ್ ಮೂವ್ ಆಗಿದ್ದರೆ ಇನ್ನೂ 2-3 ಟ್ರೇಡ್ ಮಾಡಿರ್ತಿದ್ದೆ ನಾನು ಅವಾಗಲೇ. ಬಟ್ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಡನ್ ಫಾರ್ ದ ಡೇ. ನಾನು ಕೂಡ ಸ್ವಲ್ಪ ಹೆಲ್ತ್ ಕೂಡ ನಾರ್ಮಲ್ ಇದೆ, ಇಲ್ಲ ಅಂತೆಲ್ಲ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ. ಅಲ್ಲಿ ಊರ ಕಡೆ ವೆದರು ಮಳೆ ಕಂಟಿನ್ಯೂಸ್ ಬರ್ತಿತ್ತು. ಸೊ ಹಾಗಾಗಿ ಲೆಟ್ಸ್ ಕ್ಲೋಸ್ ಇಟ್ ಅಪ್. ಸೊ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ಟ್ರೇಡ್ ಎಲ್ಲಿ ಮಾಡಿದೆ, ಎಲ್ಲಿ ಈಸಿ ಟ್ರೇಡ್ ಇತ್ತು ಅಂತ ಸ್ಟೂಡೆಂಟ್ಸ್ಗಳಿಗೆ ನೈಟ್ ರೀಚ್ ಆದಮೇಲೆ ನಾನು ಅಪ್ಡೇಟ್ನ ಕಳಿಸಿದ್ದೀನಿ. ಸೊ ಸಾರಿ, ನಿಮಗೆ 2-3 ಡೇಸ್ ಸ್ವಲ್ಪ ಅಪ್ಡೇಟ್ಸ್ ಡಿಲೇ ಆಯಿತು ಸ್ಟೂಡೆಂಟ್ಸ್ಗಳಿಗೂ ಕೂಡ. ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಪ್ಡೇಟ್ಸ್ ಡಿಲೇ ಆಯಿತು. ಬಟ್ ಇನ್ ಟೈಮ್ ಅಪ್ಡೇಟ್ಸ್ ಕೊಡೋದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಇವತ್ತಿಂದು ಮಾರ್ಕೆಟಲ್ಲಿ ತುಂಬಾ ಈಸಿ ಟ್ರೇಡ್ ಯಾವುದು ಒನ್ಸ್ ಅವ್ರಿಗೆ ಕ್ಲಿಯರಾಗಿ ಹೇಳಿದೆ. ಇಫ್ ಇಟ್ ಇಸ್ ಬ್ರೇಕ್ಸ್ ಡೇ ಲೋ, ವೆರಿ ಈಸಿ ಟ್ರೇಡು. ಇಫ್ ಇಟ್ ಇಸ್ ಬ್ರೇಕ್ಸ್ ಡೇ ಲೋ, ಗೋ ವಿತ್ ಅನ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ. ಒಂದು ಹೆಲ್ದಿ ಕ್ಯಾಂಡಲ್, ಕಂಪ್ಲೀಟಾಗಿ ದೊಡ್ಡ ಕ್ಯಾಂಡಲ್ ಡೇ ಲೋನ ಬ್ರೇಕ್ ಡೌನ್ ಆಯಿತು. ಈ ಕ್ಯಾಂಡಲಲ್ಲಿ ಟ್ರೇಡ್ ಎತ್ಕೊಂಡೆ ವೆರಿ ಫಾಸ್ಟ್ ಎಂಟ್ರಿ ಆ್ಯಂಡ್ ಎಕ್ಸಿಟು 12 ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ಅದಾದಮೇಲೆ ನನಗೆ ಆ್ಯಕ್ಚುಲಿ ಹ್ಯಾಂಗಿಂಗ್ ಇಶ್ಯೂ ಇರಲ್ಲ ಅಂದರೆ ಡೆಫಿನೆಟಾಗಿ ಈ ಮೂಮೆಂಟಲ್ಲಿ ಅಟ್ಲೀಸ್ಟ್ ಇಷ್ಟಾರು ನಾನು ಕ್ಯಾಪ್ಚರ್ ಮಾಡಿರ್ತಿದ್ದೆ. ಗೊತ್ತಿತ್ತು ಮಾರ್ಕೆಟು ರಿಟ್ರೇಸ್ ಆಗುತ್ತೆ ಅಂತ. ರಿಟ್ರೇಸ್ ಎಲ್ಲಿ ತನಕ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕೇ ಇಲ್ಲೆಲ್ಲಾದರೂ ಒಂದು ರೆಡ್ಡಿಶ್ ಕ್ಯಾಂಡಲ್ ಆದರೆ ಡೆಫಿನೆಟಾಗಿ ಒಂದು ಟ್ರೇಡ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಸೊ ರೆಡ್ಡಿಶ್ ಕ್ಯಾಂಡಲ್ ಕೂಡ ಆಯಿತು, ಮಾರ್ಕೆಟಲ್ಲಿ ಉತ್ತಮ ಮೂಮೆಂಟ್ ಕೂಡ ಆಗ್ತಾಯಿದೆ. ಬಟ್ ಟ್ರೇಡ್ ನಾನು ಮಾಡಿಲ್ಲ. ರೀಸನ್ ಕೂಡ ಇಷ್ಟೇ, ಯಾಕೋ ಹ್ಯಾಂಗಿಂಗ್ ಇಶ್ಯೂಸ್ ಇದೆ. ಸೊ ವೈ ಐ ಶುಡ್ ಟೇಕ್ ಮೋರ್ ರಿಸ್ಕ್, ಲೆಟ್ಸ್ ಕ್ಲೋಸ್ ಇಟ್ ಅಪ್ ಅಂತ. ಸೊ ಮಾರ್ಕೆಟಲ್ಲಿ ಲೈಕ್ ನೀವು ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಪ್ರೀವಿಯಸ್ ಡೇ ಏನಾಗಿರುತ್ತೆ ದಟ್ ಇಸ್ ಟೂ ಮಚ್ ಇಂಪಾರ್ಟೆಂಟ್ ಇನ್ ದ ಮಾರ್ಕೆಟ್. ಕೆಲವರು ಪ್ರೀವಿಯಸ್ ವೀಕ್ ಏನಾಗಿದೆ ಅಂತ ನೋಡ್ತಾರೆ, ಅದೆಲ್ಲ ಸ್ವಿಂಗ್ ಟ್ರೇಡಿಂಗಿಗೆ ಈಸಿ ಆಗುತ್ತೆ. ಇಂಟ್ರಾಡೇ ಸ್ಕ್ಯಾಲ್ಪರ್ಸ್ಗಳಿಗೆ ನಮಗೆ ಪ್ರೀವಿಯಸ್ ಡೇಯಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ ಮೂವ್ಮೆಂಟ್ ಹೇಗಿರುತ್ತೆ ಆ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಡೇ ಮಾರ್ಕೆಟ್ ಮೂವ್ಮೆಂಟ್ನ ಕ್ಯಾಪ್ಚರ್ ಮಾಡೋದು ತುಂಬಾ ಈಸಿ. ಸೊ ಆ ಬೇಸಿಸ್ ಮೇಲೆ ನಾನು ಕೂಡ ಟ್ರೇಡ್ ಮಾಡೋದು. ಹೋಪ್ ಯು ಗೈಸ್ ಡೂಯಿಂಗ್ ಗುಡ್. ಸೊ ತುಂಬಾ ಮೆಸೇಜಸ್ ಬಂದಿದೆ. ಇವತ್ತು ನೀವು ಕೂಡ ಟ್ರೇಡ್ ಮಾಡಿದ ಪ್ಲೇಸಲ್ಲೇ ನಾನು ಮಾಡಿರೋದು. ನಾನು ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಪೇಷನ್ಸ್ಲಿ. ಸೊ ಹಾಗಾಗಿನೇ. ಬಟ್ ಜರೋದ ಹ್ಯಾಂಗಿಂಗ್ ಇಶ್ಯೂ ಇರಲ್ಲ ಅಂದಿದ್ರೆ ಡೆಫಿನೆಟಾಗಿ ನಾನು ಇಲ್ಲೇ ಟ್ರೇಡ್ ಎತ್ಕೊಳ್ತಿದ್ದೆ. ಐ ಆಮ್ ಶೋರ್. ನನಗೆ ಗೊತ್ತಿತ್ತು ಮಾರ್ಕೆಟಲ್ಲಿ 15 ನಿಮಿಷ ಆದಮೇಲೆ ಇಲ್ಲೇ ಟ್ರೇಡ್ ತೊಗೊಳ್ತಿದ್ದೆ ನಾನು. ಹ್ಯಾಂಗಿಂಗ್ ಇಶ್ಯೂ ಇದ್ದಿದ್ದರಿಂದ ಸುಮ್ಮನೆ ಕೂತಿದ್ದೆ. ಬಿಕಾಸ್ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ. ಮಾರ್ಕೆಟ್ ನ್ಯೂಸ್ ಕೂಡ ಹಂಗೆ ಇದ್ದಾವೆ. ಸೊ ಟ್ರಂಪ್ ಅಣ್ಣವರು ಐ ಟಿ ಸೆಕ್ಟರ್ನ ಹಳ್ಳಾಡಿಸ್ತಿದ್ದಾರೆ ಪೂರಾ. ಫ್ಯೂಚರಲ್ಲಿ ಐ ಟಿ ಸೆಕ್ಟ್ರಲ್ಲಿ ಇನ್ನೂ ಏನೇನು ಆಗುತ್ತೋ, ಎಷ್ಟು ಜನ ಜಾಬ್ ಕಳ್ಕೊಳ್ತಾರೋ ಗೊತ್ತಿಲ್ಲ. ಸೊ ಇನ್ನೂ ಏನೇನೋ ಮಾಡೋಕೊಟ್ಟಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದರೆ ನಮ್ಮ ಕಡೆ ಒಂದು ಗಾದೆ ಇದೆ, ಎಮ್ಮೆಗೆ ಬರೆ ಹಾಕ್ತಾರಂತೆ. ಸೊ ಹಾಗೆ ಇಲ್ಲಿ ಕತೆ. ಸೊ ಏನಂದರೆ ಆ್ಯಕ್ಚುಲಿ ಅವನು ಈಗೋಗೋಸ್ಕರ ಅಮೆರಿಕಾದವ್ರನ್ನ ಎಲ್ಲರೂ ಇಂಡಿಯನ್ ಅಮೆರಿಕನ್ಸ್ ಅನ್ಬೇಕು, ಅವ್ರು ಅಮೆರಿಕನ್ ಇಂಡಿಯನ್ಸ್ ಅನ್ಬೇಕು, ಗೊತ್ತಿಲ್ಲ ನಮಗೆ. ಸೊ ಅವ್ರನ್ನ ಆಲ್ಮೋಸ್ಟ್ ಕುತ್ತಿಗೆ ಹಿಡಿದು ತಳ್ಳೋ ಥರ ಆಗ್ತಿದೆ ಪರಿಸ್ಥಿತಿ H-1B ವೀಸಾದಲ್ಲಿರೋರಿಗೆ. ನಾಟ್ ಈಸಿ ಆ್ಯಕ್ಚುಲಿ H-1B ವೀಸಾದಲ್ಲಿರೋರ ಪರಿಸ್ಥಿತಿ. ಕೆಲವೊಂದು ಕಂಪ್ನಿಗಳು ಇನ್ನೂ ಸ್ಟಿಲ್ H-1B ವೀಸಾನೇ ಫಾಲೋ ಮಾಡ್ತಿದ್ದಾರೆ. ಅವ್ರುಗಳಿಗೆ ಈಗ ಅಡಿಷ್ನಲ್ ಬರ್ಡನ್ನು. ಸೊ ಬಿಕಾಸ್ ಅಮೆರಿಕಾ ಗೌರ್ಮೆಂಟಿಗೆ ಇಷ್ಟು $1 ಲಕ್ಷ ಕಟ್ಟಲೇಬೇಕು ಅವರು. $1 ಲಕ್ಷ ಕಟ್ಟಿ ಪ್ಲಸ್ ಎಂಪ್ಲಾಯ್ಮೆಂಟ್ ಸ್ಯಾಲ್ರಿ ಕೊಡ್ತಾರೆ. ಅವ್ರಿಗಿಂತ ವರ್ಸ್ಟ್ ಅಂದರೆ ಆ್ಯಕ್ಚುಲಿ ಎಜುಕೇಷನ್ಗೆ ಹೋಗ್ತಿದ್ರಲ್ಲ, ಲೈಕ್ ಇಂಡಿಯಾದಿಂದ ಅಮೆರಿಕಾಗೆ H-1B ವೀಸಾ ಮೇಲೆ ವರ್ಕಿಂಗ್ ಹೋಗೋರು ಓಕೆ. ಸಪೋಸ್ ಕೆಲವರು ಎಜುಕೇಷನ್ ಕೂಡ H-1B ವೀಸಾ ಮೇಲೆ ಮಾಡ್ತಿದ್ದವ್ರು ಇದ್ರಲ್ಲ, ಅವ್ರುಗಳಿಗೆ ಲೋನ್ಗಿನ್ ತೊಗೊಂಡಿದ್ದವ್ರಿದ್ರೆ ಗೋವಿಂದ 80 ಲಕ್ಷನ ಡೈರೆಕ್ಟಾಗಿ ಕಟ್ಟಬೇಕಾಗಿ ಬರುತ್ತೆ. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಹಾಗಾಗಿ ಐ ಟಿ ಸೆಕ್ಟರ್ ಮೇಲೆ ತುಂಬ ಸೆಲ್ಲಿಂಗ್ ಪ್ರೆಷರ್ ಇದೆ. ಸೊ ಸೆಲ್ಲಿಂಗ್ ಪ್ರೆಷರ್ ಬರಲೇಬೇಕಿತ್ತು. ಸೊ ನಿನ್ನೆ ಸೆಲ್ಲಿಂಗ್ ಅಷ್ಟು ಬಂದಿರಲಿಲ್ಲ. ಬಟ್ ಇವತ್ತು ಇಂಪಾರ್ಟೆಂಟ್ ಈಸಿ ಸೆಲ್ಲಿಂಗ್ ಟ್ರೇಡ್ ಸಿಗುತ್ತೆ ಅಂತಲೂ ಗೊತ್ತಿತ್ತು ನನಗೆ. ಸೊ ನಿನ್ನೆ ಆ್ಯಕ್ಚುಲಿ ನಾನು ಫಸ್ಟ್ ಟ್ರೇಡಲ್ಲಿ ನಿನ್ನೆ ಸ್ಟೂಡೆಂಟ್ಸ್ ಕೂಡ ಗೈಡ್ ಮಾಡಿದ್ದೆ. ನಿನ್ನೆ ನಾನೇನಾದ್ರು ಫಸ್ಟ್ ಟ್ರೇಡಲ್ಲಿ ನನಗೂ ಕೂಡ ಲಾಸ್ ಆಗಿರ್ತಿತ್ತು. ಬಟ್ ಲಾಸ್ನ ಕವರ್ ಮಾಡ್ತಿದ್ದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೇಡ್
ಟ್ರೇಡ್ ಈಸಿಯಾಗಿ ಸಿಕ್ಕಿತ್ತು ಕೂಡ ಅದರಲ್ಲಿ. ನಾವು ಮೊಬೈಲಲ್ಲೇ ನೋಡಿದ್ದೆ ಟೈಮ್ ಸಿಕ್ಕಿದಾಗ 1 ಆರ್ 2 ಟೈಮ್ಸ್ ನೋಡಿದ್ದೀನಿ ನಾನು ಟ್ರೇಡ್ಸ್ ಎಲ್ಲೆಲ್ಲಿಂದ ಇತ್ತು ಅಂತ. ಸೊ ಇವತ್ತು ಈಸಿ ಸೆಟಪ್ಪು, ಈಸಿ ಟ್ರೇಡು. ಹ್ಯಾಂಗ್ ಆಗಿರಲ್ಲ ಅಂದರೆ ಇದು ಸೆಕೆಂಡ್ ಟ್ರೇಡ್ ನಂದು ಇದಾಗಿರ್ತಿತ್ತು, ಆರಾಮ್ಸೆ ಒಂದು 25,000 ದುಡ್ಕೊಂಡಿರ್ತಿದ್ದೆ. ದಟ್ಸ್ ಓಕೆ. ಟುಡೇ ಆರ್ ಟುಮಾರೋ ಬೆಟರ್ ಡೇ ಸಿಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬ್ರೋಕರ್ಗಳು ಕಿತ್ತೋದವರು. ಸೊ ಪ್ರಾಪರಾಗಿಲ್ಲ, ಯಾರೂ ಒಳ್ಳೆ ಪ್ರಾಪರ್ ಬ್ರೋಕರ್ ಇಲ್ಲ ಇಂಡಿಯಾ ಪ್ಲಾಟ್ಫಾರ್ಮಲ್ಲಿ. ಸರೋದಾ ಇರ್ಬೋದು, ದನ್ ಇರ್ಬೋದು, ಮತ್ತೊಂದಿರ್ಬೋದು, ಹ್ಯಾಂಗಿಂಗ್ ಇಶ್ಯೂಸ್ಗಳು ಎಲ್ಲ ಬ್ರೋಕರಲ್ಲೂ ಇದ್ದೇ ಇದೆ. ಸೊ ಅವನ ಹತ್ರ ಹ್ಯಾಂಗಿಂಗ್ ಇಲ್ಲ, ಇವನ ಹತ್ರ ಹ್ಯಾಂಗಿಂಗ್ ಇಲ್ಲ ಅಂತ ಹೇಳೋಕ್ಕೆ ಯಾರೂ ಇಲ್ಲ. ಎಲ್ಲರ ಹತ್ರನೂ ಸೇಮ್ ಹ್ಯಾಂಗಿಂಗ್ ಇಶ್ಯೂಸ್ ಇದೆ. ಅವ್ರವ್ರ ಕಂಫರ್ಟಬಲು, ಅವ್ರವ್ರ ಲೈಕ್ ಮೈಂಡ್ ಸೆಟ್ ಅಷ್ಟೇ ಅದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯುವಂಥವ್ರು 26ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.